ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ತಾರಕಕ್ಕೆ ಏರಿದೆ. ಕೆನಾಲ್ ಲಿಂಕ್ ಕಾಮಗಾರಿಗೆ ವಿರೋಧಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಹೋರಾಟಗಾರರ ವಿರುದ್ಧ ಪೊಲೀಸ್ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ರು. ಪೊಲೀಸರ ಎಫ್ಐಆರ್ ಕ್ರಮವನ್ನು ವಿರೋಧಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಜಿ ಸಚಿವ ಸೋಗಡು ಶಿವಣ್ಣ ಅವರು ಉಪವಾಸ ಸತ್ಯಾಗ್ರಹಗಳನ್ನು ಕೂಡ ಆರಂಭ ಮಾಡಿದ್ರು. ನೀರು ಕೇಳಿದ ರೈತರ ಮೇಲೆ ಎಫ್ಐಆರ್ ದಾಖಲೆ ಮಾಡ್ತಾ ಇದ್ದೀರಾ, ಪೊಲೀಸರು ಬಂಧಿಸಲು ಪ್ರಯತ್ನಿಸಿದ್ರೆ ವಿಷ ಸೇವಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ತಕ್ಷಣವೇ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ರದ್ದುಗೊಳಿಸಿ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ಹಿಂಪಡೆಯುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಅದಕ್ಕೇನು ಆಪ್ಷನ್ ಇಲ್ವಾ? ನಮ್ಗಂತ ಮೊಬೈಲ್ ಆಪ್ಷನ್ ಇಲ್ಲ, ನಿಮಗಿಲ್ವಾ? ಎಲ್ಲ ಆಗಲಿ ಸರ್, ಪೊಲೀಸ್ ಇದ್ರು ಸಾರಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೀವಿ. ಘೋಷಣೆ ತಗೊಳ್ಳಿ, ಕ್ರಮ ಮಾಡಿ. 100ಕ್ಕೆ 100 ಪಾಲು ಕ್ರಮ. ಈ ಸರ್ಕಾರ ಎಂಥ ಸರ್ಕಾರ ಇರ್ಬೋದು, ಮಾನವರಿ ಇಲ್ಲ. ನಾನಿವತ್ತು ಅದನ್ನು ನೋಡಿ ನಮ್ಮ ಎಲ್ಲ ಮುಗ್ದ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಆಮೇಲೆ ಮಠಾಧೀಶರ ಮೇಲೆ ಮಠಾಧೀಶರು ವಿಷ ತಗೊಂಡು ಕೊಟ್ಬಿಟ್ಟು ನಾನು ಅವ್ರನ್ನ ಇದು ಮಾಡ್ಬೇಕಷ್ಟೇ. ಪೊಲೀಸರು ಏನು ಅಲ್ಲ, ಎಲ್ಲ ಸ್ವಾಮಿಗಳು ಬರ್ತಾರೆ, ಅವ್ರಿಗೆಲ್ಲ ಅಲ್ಲಿ ಇದು ಒಪ್ಕೊಂಡಿರ್ತಾರಲ್ಲ, ಅದಕ್ಕೆ ಇದು ಮಾಡೋಕ್ಕಾಗಲ್ಲ. ನನ್ನ ಕಾರ್ಯಕ್ರಮಗಳು ಬರಲಿಲ್ಲ, ಇದೆಲ್ಲ ಬರೋರು. ಇವಾಗ ನಾನು ಅದೇ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರೋಕ್ಕಾಗಲಿಲ್ಲ, ಹಂಗಾಗಿರ್ತಿದ್ದೆ. ನಿರ್ಧಾರ ನಾನು ಆಮರಣಂತ ಉಪವಾಸ. ಯಾಕೆಂದರೆ ನನ್ನ ಜಿಲ್ಲೆಗೆ ನೀರು ಬರಬೇಕು, ನನ್ನ ಜಿಲ್ಲೆಗೆ ಲಿಂಕನ್ನ ತೆಗಿಬೇಕು. ಸ್ವಾಮಿಗಳು ಎಲ್ಲ ಅಮಾಯಕರ ಮೇಲೆ ಇರ್ತಕ್ಕಂಥ ನನ್ನ ಮೇಲೆ ಒಂದಿಲ್ಲದೆ 100 ಕೇಸ್ ದಾಖಲೆಯಾಗಲಿ ಹಿಂಜರಿಯೋದಿಲ್ಲ, ಹೆದರೋನು ನಾನು ಅಲ್ವೇ ಅಲ್ಲ, ಹಿಂಗಂತ ತುರುವೇಕೆರೆ ಶಾಸಕ ಎನ್.ಟಿ. ಕೃಷ್ಣಪ್ಪ ಅವರು ಗುಡುಗಿದ್ದಾರೆ. ತುಮಕೂರಿನ ತುರುವೇಕೆರೆಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ಪೊಲೀಸ್ ಇಲಾಖೆ ಬಳಸಿಕೊಂಡು ಹೋರಾಟಗಾರರ ವಿರುದ್ಧ ಕೇಸ್ ದಾಖಲಿಸಿ ಹೋರಾಟಗಳನ್ನು ಹತ್ತಿಕ್ಕುತ್ತಿದೆ. ಈ ಕೂಡಲೇ ರೈತರು ಮಠಾಧೀಶರ ಮೇಲಿನ ಕೇಸ್ ವಾಪಸ್ ಪಡೆಯಿರಿ, 7 ದಿನಗಳ ಗಡುವು ನೀಡಿದ್ದೇವೆ, ಕೇಸ್ ವಾಪಸ್ ಪಡೆಯದಿದ್ದರೆ ಎಸ್ಪಿ ಕಚೇರಿಯ ಎದುರು ಧರಣಿಯನ್ನು ನಡೆಸುವುದು ವಾರ್ನ್ ಕೂಡ ನೀಡಿದ್ದಾರೆ. ಸರ್ಕಾರ ಕೇಸ್ ಹಾಕಿಸಿ ನಮ್ಮ ಶಕ್ತಿ ಕುಂದಿಸ್ತೀವಿ ಅಥವಾ ನಮ್ಮ ಸಂಘಟನೆ ಕುಂದಿಸ್ತೀವಿ ಅಂದ್ರೆ ಅದು ಅವರು ಅವೈಜ್ಞಾನಿಕ. ಹಾಗಾಗಿ ಇದಕ್ಕಾದ್ರೂ ನಾವು ಎದುರ ಅವಶ್ಯವೂ ಇಲ್ಲ. ನಮ್ಮ ಜೀವನದ ಜೊತೆ ಚೆಲ್ಲಾಟ ಸರ್ಕಾರದಿಂದ ಹೋರಾಟ ಮಾಡಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ. ಮೊನ್ನೆ ಗಂಟೆನೂ ಅದೇ. ಹಾಗಾಗಿ ಕೇಸು ನೀವು ಹಾಕಿದ್ರೆ ಹಾಕೇಳಿ. ಇವತ್ತು ಯಾರೋ ಒಬ್ಬ ಮೋಹನ್ ರಾಜ್ ಅಂತ ಗುಬ್ಬಿ ತಾಲೂಕಿನ ಅಧ್ಯಕ್ಷ, ಮೋಹನ್ ಅಂತ ಗುಬ್ಬಿ ತಾಲೂಕಿನ ಅಡ್ವೊಕೇಟ್ ಅಧ್ಯಕ್ಷ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾವೆಲ್ಲಾ ಕೇಸನ್ನು ಫ್ರೀ ಮಾಡ್ಕೊಡ್ತೀವಿ, ವಿತೌಟ್ ಫೀ ಎಲ್ಲಾ ರೈತರು ನಾವು ಇದು ವಕಾಲತ್ ಹಾಕಿ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನಿಜವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಈ ಜನತೆ ಬಗ್ಗೆ ಅವರ ಕಳಕಳಿಯಿಂದ ಮೆಚ್ಚೋದು ದಿವಸ ಸಂದರ್ಭದಲ್ಲಿ ಹೇಳ್ತಾ, ಜಿಲ್ಲಾ ಮಿನಿಸ್ಟ್ರು ನಮ್ಮ ಜಿಲ್ಲೆಯ ಹಿತ ಕಾಪಾಡಲು ವಿಫಲವಾಗಿದೆ. ಅವರಿಂದ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜಿಲ್ಲಾ ಜನತೆ ಬರೋ ನಿಲ್ತಾನೆ ಅಂತ ನಾವು ತಿಳ್ಕೊಂಡಿದ್ವಿ, ಆದ್ರೆ ಅವ್ರು ಉಲ್ಟಾ ಹೊಡೆದಿದ್ದಾರೆ. ಕೆಲಸ ಸರ್ಕಾರದ ಅನುಮತಿ ತಗೊಂಡು ಮಾಡಿದ್ವಿ ಅಂತ, ಇನ್ನೇನು ತಾಲೂಕು ಅನುಮತಿ ಕೊಡ್ತಾರೆ, ಸರ್ಕಾರದ ಅನುಮತಿ ಕೊಡೋದು ಅದು ಕಾನೂನು ಬಾಹಿರಂತೆ 7 ದಿವಸ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ. ಮುಖ್ಯಮಂತ್ರಿಯವರ ಒತ್ತಾಯಕ್ಕೆ ಮಣಿದು ಈ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಬೇಜಾರು ತರುವಂತ ವಿಚಾರ. ಇದನ್ನು ನಾವು ಖಂಡಿಸ್ತೇವೆ. ಏನ್ ಎಫ್ಐಆರ್ ಹಾಕಿದ್ದೀವಿ, ನನ್ನ ಮೇಲೂ ಹಾಕಿದ್ದಾರೆ, A1 ನಾನೇ ಹಾಕಿದ್ದಾರೆ. ಸುಮಾರು 1, 2, 3, 4, 5, 6 ಸೆಕ್ಷನ್ ಹಾಕಿ ನಮ್ಮ ಮೇಲೆ ಹಾಕಿದ್ದಾರೆ. ಅದಕ್ಕೆ ನಾವು ಇರಬೇಕಿಲ್ಲ. ಕೇಳು ರೈತರ ಮೇಲೆ ಹಾಕಿರೋದು ಖಂಡನೀಯ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, SP ಒತ್ತಾಯ ಮಾಡ್ತೀನಿ, ರೈತರ ಮೇಲೆ ಹಾಕಿರೋ ಎಲ್ಲಾ ಕೇಸನ್ನು ವಾಪಸ್ ತಗೋಬೇಕು. ಯಾರನ್ನು ಸಹ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ನೀವು ಹೋದ್ರೆ ನಾವೆಲ್ಲರೂ ಒಂದು 1000 ಜನ ಬಂದು ನಿಮ್ಮ SP ಆಫೀಸ್ ಮುಂದೆ ಧರಣಿ ಕೂತು ನಿಮ್ಮ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಪೊಲೀಸರನ್ನ ಬಳಸಿ ನಮ್ಮ ಶಕ್ತಿಯನ್ನ ಹತ್ಲಿಕ್ಕೆ ಹೋಗ್ತಾ ಇರೋದು ಇದು ಖಂಡನೀಯ. ನಾವು ಯಾವುದೇ ಸಂದರ್ಭದಲ್ಲೂ ಸಹ
ಹೋರಾಟ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಈಗಲೂ ನಾನು ಹೇಳ್ತೇನೆ, ಸರ್ಕಾರ ಕೂಡಲೇ ಸ್ಕೀಮ್ ಅನ್ನ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರೆ ಒಳ್ಳೇದಲ್ಲ. ಮತ್ತೆ ಹಾಗಾಗಿ ಇದನ್ನ ಕೂಡ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ನಂಬಿಕೆ ಇದ್ರೆ, ಪ್ರಜಾಪ್ರಭುತ್ವ ಚಿಂತನೆ ಇದ್ರೆ ಜನತೆಗೆ ಮನ್ನಣೆ ಕೊಡ್ಬೇಕೆ ಹೊರತು ಇವ್ರ ಆಡಳಿತಕ್ಕಲ್ಲ, ಇವ್ರ ದುರಾಡಳಿತಕ್ಕಲ್ಲ, ಇವ್ರ ದಬ್ಬಾಳಿಕೆಗಲ್ಲ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀವಿ. ಕೂಡಲೇ ಎಲ್ಲ ಕೇಸನ್ನು ವಿತ್ಡ್ರಾ ಮಾಡಿ ಅಲ್ವಾ, ಇದು ನನ್ನ ಒತ್ತಾಯ. ಇದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.